ನೋಡ್ರಿ, ಸಿದ್ದರಾಮಯ್ಯರಲ್ಲ, ನಮ್ಮ ಪಕ್ಕ ನಮ್ ಜವಿ ಸಾಹೇಬರು ನಿಂತಿದ್ದಾರೆ. ಅವ್ರನ್ನ ಮಾಡಿದ್ರು ನಮ್ ತೀರ್ಮಾನ ಬದ್ಧ, ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಭದ್ರಾಗಿರ್ತೀವಿ. ಮನಪೂರ್ವಕವಾಗಿ, ಆತ್ಮಪೂರ್ವಕವಾಗಿ, ಎಲ್ಲಾ ಪೂರ್ವಕವಾಗಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರ್ತೀವಿ. ಒಂದ್ ಅರ್ಥದಲ್ಲಿ ಹೇಳಿದ್ರೆ ಸತ್ಯನೇ ಆಗ್ತದೆ. ಏನಕ್ಕಪ್ಪ ಅಂದ್ರೆ ಈಗ ಉತ್ತಮವಾದ ವಾತಾವರಣ ಇದೆ. ಕಾಂಗ್ರೆಸ್ ನಲ್ಲಿ 2028ಕ್ಕೆ ಮತ್ತೆ ಅಧಿಕಾರಕ್ಕೆ ಬರೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಯಾಕಪ್ಪ ಅಂದ್ರೆ 5 ಗ್ಯಾರಂಟಿ ಆಗಿ 6 ಆಗಿ 7ನೇ ಭೂ ಗ್ಯಾರಂಟಿ ಕೊಟ್ಟಿದ್ದೀವಿ. ಇನ್ನು ನೀರಿನ ಗ್ಯಾರಂಟಿ 10 ಗ್ಯಾರಂಟಿ ಕೊಡುವ ಒಂದು ಮುನ್ಸೂಚನೆ ನಮ್ಗೆ ಈಗಾಗಲೇ ಪಕ್ಷದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾಹೇಬರು ಕೊಟ್ಟಾರೆ. ಅವೆಲ್ಲ ಜಾರಿಗಾದ್ರೆ ವಿರೋಧ ಪಕ್ಷನೂ ಸಿಗಲ್ಲ ಅನ್ಸುತ್ತೆ ನಮಗೆ. ಓವರ್ ಆಲ್ 224 ಬರೋಂಥ ಸಂಭವ ಇದೆ. ಆದ್ರೆ ನಮ್ಮಲ್ಲೇನು ಈ ಕುರ್ಚಿ ಕಿತ್ತಾಟ ಅಂತ ಏನ್ ನೀವು ಮಾತಾಡ್ತೀರಿ ಮಾಧ್ಯಮದವರು, ನಾನೊಂದು ಹೇಳಿಕೆ ಕೊಡೋದು, ಬಾಲಣ್ಣ ಒಂದು ಕೊಡೋದು, ಇನ್ನೊಬ್ರು ಒಂದು ಹೇಳಿಕೆ ಕೊಡೋದು, ಒಂದು ಹೇಳಿಕೆಯಿಂದ ಏನಾಗ್ತದೆ, ಬಿಜೆಪಿ ಅವ್ರ ಹಿಂದೆ ಕುರ್ಚಿಗೋಸ್ಕರ ಕಿತ್ತಾಡಿ ತಾವೆಲ್ಲ ಮಾಧ್ಯಮದಲ್ಲಿ ತಾವೆಲ್ಲ ನೋಡಿದ್ರೆ ನಾವು ನೋಡಿದೀವಿ. ಆ ಒಂದು ಬೇಸತ್ ನಮಗೊಂದು 50% ಮತಗಳು ಜಾಸ್ತಿ ಆಗಿರ್ಬೋದು. ಅವ್ರನ್ನ ನಾವು ಅದೇ ದಾರಿಲಿ ಹೋಗ್ತಂದ್ರೆ ನಮ್ಗೆ ಎಫೆಕ್ಟ್ ಆಗ್ಬೋದು ಅನ್ನೋ ಮನೋಭಾವನೆಯಲ್ಲಿ ಬಾಲಕೃಷ್ಣ